ಸ್ನೇಹಿತರೆ ನಮಸ್ಕಾರ. ಒಂದೊಳ್ಳೆ ಗುಡ್ ನ್ಯೂಸ್ ಇದೆ. ಏನಂತಂದರೆ ರಾಕಿಂಗ್ ಸ್ಟಾರ್ ಅವರು ಬಾಲಿವುಡ್ ರಾಮಾಯಣದಲ್ಲಿ ರಾವಣನಾಗಿ ಆ್ಯಕ್ಟ್ ಮಾಡ್ತಾರಾ ಇಲ್ವಾ, ಬರೀ ನಿರ್ಮಾಪಕನ, ಈ ರೀತಿಯ ಪ್ರಶ್ನೆಗಳು ಗೊಂದಲಗಳು ಇತ್ತು. ಸರಿಯಾದ ಸುದ್ದಿ ಯಾವುದೂ ಮಾಹಿತಿ ಇರಲಿಲ್ಲ. ಬಲ್ಲ ಮೂಲಗಳ ಪ್ರಕಾರ, ಒಂದು ಆಪ್ತ ಸುದ್ದಿ ಪ್ರಕಾರ ಟಾಕ್ಸಿಕ್ ಸೆಟ್ ನಿರ್ಮಾಣದಲ್ಲಿ ನಿಧಾನವಾಗ್ತಿರೋದ್ರಿಂದ ಇನ್ನೂ 2-3 ವಾರಗಳ ಕಾಲ ಟೈಮ್ ತಗೊಳುತ್ತಂತೆ. ಸೊ ಆ ಒಂದು ಟೈಮಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಡೇಟ್ ಇದ್ದು ಅವರು ಬಾಲಿವುಡ್ ರಾಮಾಯಣದಲ್ಲಿ ರಾವಣನಾಗಿ ಆ್ಯಕ್ಟ್ ಮಾಡೋದು ಖಚಿತ ಅನ್ನೋದು ಗೊತ್ತಾಗಿದೆ. ಸೊ ಅಂದರೆ ಅವರು ಶೂಟಿಂಗಿಗೆ ಬಾಂಬೆಗೆ ರಾಮಾಯಣದ ಸೆಟ್ ಜಾಗಕ್ಕೆ ಹೋಗಿದ್ದಾರೆ. ಇದಕ್ಕೆ ರೆಡಿನೂ ಕೂಡ ಆಗ್ತಾ ಇದ್ದಾರೆ. ಸೊ ಇಲ್ಲಿ 6 ಪ್ಯಾಕ್ ಇರಲ್ಲ, ಆದರೆ 15 kg ಎಷ್ಟು ದೇಹದ ತೂಕವನ್ನು ಹೆಚ್ಚಿಸ್ಕೊಂಡು ರಾವಣನಾಗಿ ಬಾಲಿವುಡ್ ರಾಮಾಯಣದಲ್ಲಿ ವಿಜೃಂಭಿಸಲಿದ್ದಾರೆ ಅಂತ ಒಂದು ಬಲ್ಲ ಸುದ್ದಿ ಹೇಳ್ತಾ ಇದೆ. ಸೊ ಅಲ್ಲಿಗೆ ಯಶ್ ಅವರು ನಿರ್ಮಾಪಕ ಅಷ್ಟೇ ಅಲ್ಲ, ಬಾಲಿವುಡ್ ರಾಮಾಯಣದಲ್ಲಿ ನಿತೀಶ್ ತಿವಾರಿ ಅವರ ರಾಮಾಯಣದಲ್ಲಿ ರಾವಣನಾಗಿ, ಈ ರಾವಣನ ಪಾಯಿಂಟ್ ಆಫ್ ವ್ಯೂ ಮಾಡಲಾಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇತ್ತು. ಸೊ ಅಲ್ಲಿಗೆ ರಾವಣನಾಗಿ ಯಶ್ ಅವರೇ ಬರೀ ನಿರ್ಮಾಣ ಅಲ್ಲ, ಆ್ಯಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದು ಗ್ಯಾರಂಟಿ ಯಶ್ ಅವರ ಅಂದರೆ ರಾವಣನ ಪಾಯಿಂಟ್ ಆಫ್ ವ್ಯೂ ರಾಮಾಯಣನೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡೋದಕ್ಕೆ ಅವರು ನನ್ನ ದೊಡ್ಡ ಕನಸಿದು, ತುಂಬ ಚೆನ್ನಾಗಿ ಬರಬೇಕು ವಿಜುವಲ್ ಎಫೆಕ್ಟ್ಸ್ ಅಂತೆಲ್ಲ ಒಂದು ಅಮೇರಿಕಾ ಸ್ಟುಡಿಯೋ ಜೊತೆ ಒಪ್ಪಂದ ಮಾಡಿಕೊಂಡು ಅಲ್ಲೆಲ್ಲ ಹೋಗ್ಬಂದು ಈ ತೀರ್ಮಾನ ತೊಗೊಂಡಿದ್ದಾರೆ. ಸೊ ರಾಮಾಯಣಕ್ಕೆ ಡೇಟ್ ಕೊಟ್ಟು ಈಗ ಶೂಟಿಂಗ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಸೊ ಈಗಾಗಲೇ ಅಲ್ಲಿ ಶೂಟಿಂಗ್ ಶುರುವಾಗಿ ಈಗ ಹಿಂದೆ ರಾಮನ ಪಾತ್ರ ಮಾಡಿದ್ದ ಅರುಣ್ ಗೋವಿಲ್ ಮತ್ತು ಲಾರಾ ದತ್ತಾ ಅವರು ಕೂಡ ಈ ರಾಮಾಯಣದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಅವರಿದ್ದಾರೆ, ಅವರು ರಾಮ ಮತ್ತು ಸೀತೆಯಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಇವರು ಏನು ಇದು ಮಾಡ್ತಿದ್ದಾರೆ, ಶೂಟಿಂಗ್ ನಡೀತಿರೋ ಜಾಗದ್ದೆಲ್ಲ ಕೆಲವೆಲ್ಲ ಲೀಕ್ ಆಗಿದೆ ಅನ್ನೋ ಸುದ್ದಿ ಕೂಡ ಬಂದಿದೆ. ಸೊ ಏನೇ ಇದ್ದರೂ ನಾವು ಸ್ಯಾಂಡಲ್ವುಡ್, ನಮ್ಮ ಗಂಧದ ಗುಡಿಯಲ್ಲಿ ನಾವು ಖುಷಿ ಪಡಬೇಕಿರೋದೇನೆಂದರೆ ಯಶ್ ಅವರು ಕನ್ನಡದ ನಟರೊಬ್ಬರು ದೊಡ್ಡ ಸಿನಿಮಾದಲ್ಲಿ ಲೀಡಿಂಗ್ ರೋಲಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಅದು ರಾವಣನಾಗಿ. ಈ ರಾಮಾಯಣನ ಈಗಿನ ಕಾಲಕ್ಕೆ ತಕ್ಕಂತೆ ಹೇಳಬೇಕು ಅಂತ ಮಾಡ್ತಾಯಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಖುಷಿ ಪಡಬೇಕು. ಯಶ್ ಅವರು ರಾವಣನಾಗಿ ಹಲವಾರು ಜನ ಆ್ಯಕ್ಟ್ ಮಾಡಿದ್ದಾರೆ ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ. ಯಶ್ ಅವರು ಕೂಡ ನಾಟಕಗಳ ಮುಖಾಂತರ ರಂಗಭೂಮಿ ಮೂಲಕ ಕಿರುತೆರೆ ಹಿರಿತೆರೆಗೆ ಬಂದಂಥವರು. ಸೊ ಇವರು ಈ KGF ನಂತರ ಒಂದು ಆ್ಯಕ್ಟ್ ಮಾಡ್ತಿರೋ ಸಿನಿಮಾ ಟಾಕ್ಸಿಕ್ಕು ಮತ್ತು ರಾಮಾಯಣ ಅಂತ ಅಲ್ಲಿಗೆ ಕನ್ಫರ್ಮ್ ಆದಂಗಾಯಿತು. ಸೊ ಈ ರೋಲಲ್ಲಿ, ರಾವಣನ ರೋಲಲ್ಲಿ ಹೇಗೆ ಒಂದು ಬೆಳ್ಳಿ ಥರನಲ್ಲಿ ಮಿಂಚುತ್ತಾರೆ ಅಂತ ನಾವು ಕಾದು ನೋಡಬೇಕು. ಸೊ ಅಲ್ಲಿಗೆ ನಂಬಲರ್ಹ ಮೂಲಗಳಿಂದ ತಿಳಿದ ಪ್ರಕಾರ ಯಶ್ ಅವರು ಬಾಲಿವುಡ್ ರಾಮಾಯಣದಲ್ಲಿ ನಿರ್ಮಾಪಕ ಅಷ್ಟೇ ಅಲ್ಲ, ರಾವಣ ಅನ್ನೋದು, ಅಲ್ಲಿಗೆ ರಾಕಿಂಗ್ ಸ್ಟಾರೇ ರಾವಣ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಇಷ್ಟು ಸದ್ಯದ ಲೇಟೆಸ್ಟ್ ಸುದ್ದಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.